ಆ ನಟಿ ಬೆಳಿಗ್ಗೆ ಎದ್ದು ಖುಷಿಯಿಂದ ವಾಕಿಂಗ್ಗೆ ಬಂದಿದ್ರು. ಕಾರ್ನಲ್ಲಿ ಲಕ್ಷಾಂತರ ಮೌಲ್ಯದ ವಸ್ತುಗಳನ್ನ ಬಿಟ್ಟು ಹೋಗಿದ್ರು. ನಟಿ ಹೋಗ್ತಿದ್ದಂತೆ ಸ್ಕೆಚ್ ಹಾಕಿ ಬ್ಯಾಗ್ ಎಗರಿಸಿದ ಖದೀಮರು ಲಾಕ್ ಆಗಿದ್ದಾರೆ. ಮೈ ಮರೆತ ನಟಿಗೆ ಖದೀಮನ ಕಾಟ. ಬ್ಯಾಗ್ ಕದ್ದು ಎಸ್ಕೇಪ್, ಕಳ್ಳ ಲಾಕ್. ರುಕ್ಮಿಣಿ ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಟಿ, ಅಂತಾರಾಷ್ಟ್ರೀಯ ಮಟ್ಟದ ಕ್ಲಾಸಿಕಲ್ ಡಾನ್ಸರ್. ಡಾನ್ಸ್ ಮೂಲಕವೇ ಸ್ಯಾಂಡಲ್ವುಡ್ನಲ್ಲಿ ಧೂಳೆಬ್ಬಿಸಿದ ಪ್ರತಿಭೆ. ಅದರಲ್ಲೂ ಭಜರಂಗಿ ಸಿನಿಮಾದಲ್ಲಿ ರುಕ್ಮಿಣಿ ಡಾನ್ಸ್ಗೆ ಫಿದಾ ಆಗದವರೇ ಇಲ್ಲ ಅನ್ಸುತ್ತೆ. ಕನ್ನಡ ಮಾತ್ರವಲ್ಲ, ತಮಿಳು ಸೇರಿ ಹಿಂದಿಯಲ್ಲಿ ಅಮಿತಾಬ್ ಜೊತೆಗೂ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಸದ್ಯ ಇದೇ ರುಕ್ಮಿಣಿಗೆ ಖದೀಮನೊಬ್ಬ ಶಾಕ್ ಕೊಟ್ಟಿದ್ದಾನೆ. ಅದು ಮೇ 11. ವಾಕಿಂಗಿಗೆ ಅಂತ ಬಂದಿದ್ದ ರುಕ್ಮಿಣಿ ಕಬ್ಬನ್ ಪಾರ್ಕ್ ಬಳಿ ಚಿನ್ನಸ್ವಾಮಿ ಗೇಟ್ ನಂಬರ್ 18ರ ಬಳಿ ಕಾರ್ ನಿಲ್ಲಿಸಿದ್ದಾರೆ. ಅವಸರದಲ್ಲಿ ಕಾರ್ ಲಾಕ್ ಮಾಡೋದನ್ನೇ ಮರೆತು ಹೋಗಿದ್ರು. ದುಬಾರಿ ಬೆಲೆಯ ಬ್ಯಾಗ್, ಪರ್ಸ್, ಡೈಮಂಡ್ ರಿಂಗ್ ಕಾರಲ್ಲೇ ಬಿಟ್ಟು ಹೋಗಿದ್ರು. ಈ ವೇಳೆ ಪಕ್ಕದಲ್ಲೇ ಇದ್ದ ಕ್ಯಾಬ್ ಡ್ರೈವರ್ ಮಹಮ್ಮದ್ ಮಸ್ತಾನ್ ಎಲ್ಲವನ್ನ ಗಮನಿಸಿದ್ದಾನೆ. ರುಕ್ಮಿಣಿ ಹೋಗಿದ್ದೆ ತಡ ಕಾರಲ್ಲಿದ್ದ ಬ್ಯಾಗ್ ಎಗರಿಸಿ ಎಸ್ಕೇಪ್ ಆಗಿದ್ದ. ಅವರು ಕೋರಮಂಗಲದಿಂದ ಕಬ್ಬನ್ ಪಾರ್ಕ್ಗೆ ವಾಕ್ ಮಾಡೋ ಸಲುವಾಗಿ ಕಾರಲ್ಲಿ ಬಂದು ಅಲ್ಲಿ ಕ್ವೀನ್ಸ್ ರಸ್ತೆ ಬಸ್ ನಿಲ್ದಾಣದ ಹತ್ತಿರ ಪಾರ್ಕ್ ಒಳಗಡೆ ವಾಕಿಂಗ್ ಅಂತ ಹೋಗಿರ್ತಾರೆ. ಬಟ್ ಕಾರ್ನಲ್ಲೇ ಈ ಬೆಲೆ ಬಾಳ್ತಕ್ಕಂತಹ ಬ್ಯಾಗನ್ನು ಇಟ್ಟಿರ್ತಕ್ಕಂಥದ್ದು. ಅದನ್ನು ಅಲ್ಲಿಯೇ ಇದ್ದಂಥ ಓರ್ವ ಡ್ರೈವರ್ ಗಮನಿಸಿ ಅವುಗಳನ್ನು ತೆಗೆದುಕೊಂಡು ಹೋಗಿರ್ತಾನೆ. ಬ್ಯಾಗ್ ಕಳ್ಳತನ ಆಗಿದ್ದು ಗೊತ್ತಾಗ್ತಾ ಇದ್ದಂತೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ನಟಿ ದೂರು ಕೊಟ್ಟಿದ್ರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿ ಹೆಡೆಮುರಿ ಕಟ್ಟಿದ್ದಾರೆ. ಬಂಧಿತನಿಂದ 1.5 ಲಕ್ಷದ ಬ್ಯಾಗ್, 75,000 ಮೌಲ್ಯದ ಪರ್ಸ್, 9 ಲಕ್ಷ ಮೌಲ್ಯದ ರೋಲೆಕ್ಸ್ ವಾಚ್, 3 ಲಕ್ಷ ಮೌಲ್ಯದ ಡೈಮಂಡ್ ರಿಂಗ್ ಸೇರಿದಂತೆ ಒಟ್ಟು 23 ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸಿಸಿಟಿವಿ ಕ್ಯಾಮೆರಾಗಳನ್ನು ಪರಿಶೀಲಿಸಿ ಮಹಾಲಕ್ಷ್ಮಿ ಲೇಔಟ್ನ ಗಣೇಶ ಬ್ಲಾಕ್ ಹತ್ತಿರ ಓರ್ವ ವ್ಯಕ್ತಿಯನ್ನು ಬಂಧಿಸಿದ್ದಾರೆ ಮತ್ತು ಆತನಿಂದ ಡಬಲ್ ಬ್ಯಾಂಡ್ ಡೈಮಂಡ್ ರಿಂಗ್ ವಿತ್ ಸಾಲಿಟೇರ್, ಡೈಮಂಡ್ ರಿಂಗ್, ಇನ್ನೊಂದು ರೋಲೆಕ್ಸ್ ವಾಚು ಮತ್ತು ಇತರ ಏರ್ಪಾಡ್ಗಳು, ಈ ರೀತಿ ಎಲ್ಲ ವಸ್ತುಗಳನ್ನು ಇಂಟ್ಯಾಕ್ಟ್ ಆಗಿ ಪೊಲೀಸರು ಆತನಿಂದ ರಿಕವರಿ ಮಾಡ್ತಾರೆ. ಒಟ್ಟಾರೆ ಲಕ್ಷ ಮೌಲ್ಯದ ವಸ್ತುಗಳು ಸಿಗ್ತಾ ಇದ್ದಂತೆ ನಟಿ ಖುಷಿಯಾಗಿದ್ದಾರೆ. ಕಾರಿನಲ್ಲಿ ದುಬಾರಿ ವಸ್ತುಗಳನ್ನ ಇಡುವವರು ಇನ್ಮುಂದಾದ್ರೂ ಎಚ್ಚರಿಕೆ ವಹಿಸಬೇಕಿದೆ. ಮಂಜುನಾಥ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಅದೊಂದು ನಟೋರಿಯಸ್ ಕಳ್ಳರ ಗ್ಯಾಂಗ್. ಮೊದಲು ಸಣ್ಣ ಪುಟ್ಟ ಕಳ್ಳತನ ಮಾಡ್ತಾ ಇದ್ದ ಆ ಖದೀಮರು ನಂತರ ಐಷಾರಾಮಿ ಮನೆಗಳ ಮೇಲೆ ಕಣ್ಣಾಕಿದ್ರು. ಉದ್ಯಮಿಯ ಮನೆಯನ್ನೇ ಗುಡಿಸಿ ಗುಂಡಾಂತರ ಮಾಡಿದವರು ಲಾಕ್ ಆಗಿದ್ದಾರೆ. ಉದ್ಯಮಿ ಮನೆಗೆ ಖತರ್ನಾಕ್ ಕಳ್ಳರ ಕನ್ನ. ಚಿನ್ನಾಭರಣ ಕದ್ದು ಎಸ್ಕೇಪ್ ಅಂದರ್. ಈ ಫೋಟೋದಲ್ಲಿರೋ ಇವರೆಲ್ಲ ಖತರ್ನಾಕ್ ಖದೀಮರು. ಹೆಸರು ಮದನ್, ಮನೋಜ್ ಅಂಡ್ ಹಿತೇಶ್. ಒಮ್ಮೆ ಇವರು ಕಣ್ಣಿಟ್ರೆ ಮುಗಿದೇ ಹೋಯ್ತು. ಆ ಮನೆಯನ್ನ ಗುಡಿಸಿ ಗುಂಡಾಂತರ ಮಾಡೋವರೆಗೂ ಬಿಡೋದೇ ಇಲ್ಲ. ಮೊದಲು ಸಣ್ಣ ಪುಟ್ಟ ಕಳ್ಳತನ ಮಾಡ್ತಿದ್ದವರು ಇದೀಗ ದೊಡ್ಡ ಮನೆಯನ್ನೇ ದೋಚಿ ಲಾಕ್ ಆಗಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಬಸವೇಶ್ವರ ನಗರದಲ್ಲಿ ಕಳ್ಳತನಕ್ಕೆ ಸ್ಕೆಚ್ ಹಾಕಿತ್ತು ಈ ಗ್ಯಾಂಗ್. ಉದ್ಯಮಿ ಮನೆ ಪಕ್ಕದಲ್ಲಿದ್ದ ನಿರ್ಮಾಣ ಹಂತದ ಕಟ್ಟಡಕ್ಕೆ ಹೋಗಿದ್ದಾರೆ. ಅಲ್ಲಿ ಸಿಮೆಂಟ್, ಕಬ್ಬಿಣದ ಕಂಬಿ ಕಳ್ಳತನಕ್ಕೆ ಯತ್ನಿಸಿದ್ದಾರೆ. ನಂತರ ಅದೇ ಮನೆಯಿಂದ ಉದ್ಯಮಿ ಮನೆಯ ಬಾಲ್ಕನಿಗೆ ಹಾರಿದ್ದಾರೆ. ಮನೆಯೊಳಗೆ ಬಂದ ಕಳ್ಳರು ಬರೋಬ್ಬರಿ 380 ಗ್ರಾಂ ಚಿನ್ನಾಭರಣ, ವಿದೇಶಿ ಕರೆನ್ಸಿ ದೋಚಿ ಎಸ್ಕೇಪ್ ಆಗಿದ್ರು. ಈ ಸಂಬಂಧ ಬಸವೇಶ್ವರ ನಗರ ಠಾಣೆಗೆ ಉದ್ಯಮಿ ದೂರು ನೀಡಿದ್ರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು 3 ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಬಂಧಿತರಿಂದ 50 ಲಕ್ಷ ಮೌಲ್ಯದ ಚಿನ್ನಾಭರಣ ಜಪ್ತಿ ಮಾಡಿದ್ದಾರೆ. ಫಿರ್ಯಾದಿಯರ ಅಣ್ಣ ಬಾಲ್ಕನಿಯ ಬಾಗಿಲನ್ನು ತೆರೆದು ಒಂದು ರೂಮ್ನಲ್ಲಿ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡಿಕೊಂಡಿರ್ತಾನೆ. ಅಂತಹ ಸಂದರ್ಭದಲ್ಲಿ ಈ ಕಳ್ಳರು ಒಳಗೆ ಬಂದು ಈ ರೀತಿಯಾಗಿ ಪ್ಲಾಟಿನಂ ಚೈನ್, 3 ಚಿನ್ನದ ಓಲೆಗಳು, ಅಮೆರಿಕನ್ ಡಾಲರ್, ಸನ್ ಗ್ಲಾಸ್, ಈ ರೀತಿ ಬೇರೆ ಬೇರೆ ವಸ್ತುಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಇನ್ನು ಇವರದ್ದು ಅದೇ ಕಥೆ. ಹೆಸರು ಪದ್ದಂ ಲಕ್ಷ್ಮೀಶಾಯಿ ಹಾಗೂ ಮುಕುಂದ್ ಲಕ್ಷ್ಮೀಶಾಯಿ. ಹಗಲೊತ್ತು ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದ ಆಸಾಮಿಗಳು ರಾತ್ರಿ ಆದ್ರೆ ಸಾಕು ಮನೆಗೆ ಕನ್ನ ಹಾಕೋದಕ್ಕೆ ರೆಡಿ ಆಗ್ತಿದ್ರು.
ಬೀಗ ಹಾಕಿದ್ದ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಿದ್ರು. ಸದ್ಯ ಇಬ್ಬರು ಆರೋಪಿಗಳನ್ನ ಬಾಣಸವಾಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿತರಿಂದ 11 ಲಕ್ಷ ಮೌಲ್ಯದ 117 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. ಇಬ್ಬರು ವ್ಯಕ್ತಿಗಳನ್ನು 28 ಏಪ್ರಿಲ್ನಂದು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಅವರಿಂದ ಈ ಎಲ್ಲ ಬೆಲೆ ಬಾಳ್ತಕ್ಕಂತಹ ವಸ್ತುಗಳೇನಿದೆ ಅವುಗಳನ್ನು ರಿಕವರಿ ಮಾಡಿರ್ತಾರೆ. ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಕಳ್ಳರ ಹಾವಳಿ ಹೆಚ್ಚಾಗ್ತಿದೆ. ಕಂಡೋರ ಮನೆಗೆ ಕನ್ನ ಹಾಕೋರನ್ನ ಅರೆಸ್ಟ್ ಮಾಡಿ ಜೈಲಿಗಟ್ಟಬೇಕಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.